ಇನ್ನು ಫ್ಲೆಕ್ಸ್ ವಿಚಾರಕ್ಕೆ ಗಲಾಟೆ ಜೋರಾಗಿದೆ. ಸುಮಾರು 107 ಜನರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಇಬ್ಬರಿಬ್ರು ಕೇಸ್ ದಾಖಲಿಸಿದ್ದಾರೆ. ದಾವಣಗೆರೆಯಲ್ಲಿ ಒಟ್ಟು 107 ಜನರ ವಿರುದ್ಧವಾಗಿ ಕೇಸ್ ದಾಖಲಾಗಿದೆ. ಕಾಲ್ಮಾರ್ಕ್ಸ್ ನಗರದ 13ನೇ ಕ್ರಾಸ್ನಲ್ಲಿ ನಿನ್ನೆ ನಡೆದಿರುವಂತಹ ಕಿರಿಕಿದು. ಒಂದು ಕೋಮಿನ ಛಲವಾದಿ ರಂಗನಾಥ್ ಅಂತ ಅವರು ದೂರು ದಾಖಲಿಸಿದ್ದಾರೆ. ಅವರು ದೂರು ದಾಖಲಿಸಿರೋದು ಮೊಹಮ್ಮದ್ ಸಾದಿಕ್, ಅಜಮ್ ಇವರನ್ನು ಸೇರಿ ಒಟ್ಟು 88 ಜನರ ವಿರುದ್ಧ ಎಫ್ಐಆರ್ ದಾಖಲಿಸ್ತಾರೆ. ಹಾಗೆ ಮತ್ತೊಂದು ಕೋಮಿನ ಸಾದಿಕ್ ಅಹಮದ್ ಅವರು ಕೂಡ ಹೋಗಿ ದೂರನ್ನ ದಾಖಲಿಸ್ತಾರೆ. ಅವರು ದುಗ್ಗೇಶ್ ಆಗಿ ಕರಣ್ ದುಗ್ಗಾ ಅಂತ ಇಬ್ಬರನ್ನ ಸೇರಿದ ಹಾಗೆ 19 ಜನರ ವಿರುದ್ಧವಾಗಿ ಎಫ್ಐಆರ್ ದಾಖಲಿಸ್ತಾರೆ. ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಇದು ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದಂತ ಫ್ಲೆಕ್ಸ್. ಒಂದು ಸಮುದಾಯದವರು ಮೆರವಣಿಗೆ ಹೋಗ್ತಾ ಇರಬೇಕಾದ್ರೆ ಈ ಫ್ಲೆಕ್ಸ್ಗಳನ್ನ ಮಕ್ಕಳು ಹಿಡ್ಕೊಂಡಿರ್ತಾರೆ, ಯುವಕರ ಒಂದು ಗುಂಪು ಹಿಡ್ಕೊಂಡಿರುತ್ತೆ. ಇದೇನೋ ಟಾಂಟ್ ಅಂತೆ, ಏನೋ ಒಂದು ಬೇರೆ ಸಂದೇಶ ಕೊಡೋದು ಪ್ರಯತ್ನಿಸ್ತಾ ಇದ್ದಾರೆ ಅಂತ ಹೇಳಿ ಮತ್ತೊಂದು ರೀತಿಯಾದಂಥ ಒಂದು ಅಭಿಯಾನದ ರೀತಿಯಾಗಿ ಶುರು ಮಾಡ್ತಾರೆ. ಸೊ ಆ ಫ್ಲೆಕ್ಸ್ ವಿಚಾರವಾಗಿ ಆಗಿರುವಂಥ ಗಲಾಟೆ 107 ಜನರ ಮೇಲೆ ಎಫ್ಐಆರ್ ಆಗೋವರೆಗೂ ಬಂದಿದೆ. ಎರಡೂ ಸಮುದಾಯದ ಒಬ್ಬೊಬ್ಬರು ಹೋಗ್ಬಿಟ್ಟು ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಒಟ್ಟು 107 ಜನರ ಮೇಲೆ ಎಫ್ಐಆರ್ ಆಗಿದೆ. ರಂಗನಾಥ್ ಅಂತ ದೂರು ದಾಖಲಿಸಿರೋದು, ಅವರು 88 ಜನರ ಮೇಲೆ ಎಫ್ಐಆರ್ ಹಾಕ್ತಾರೆ. ಮತ್ತೊಂದು ಸಮುದಾಯದವರು 19 ಜನರ ಮೇಲೆ ಎಫ್ಐಆರ್ ಹಾಕ್ತಾರೆ.